ಕರ್ಮಸ್ಥಾನಾಧಿಪತಿ ಚಂದ್ರ ಅಂದರೆ ನಾವು ಏನೇ ಒಂದು ಕೆಲಸ ಉದ್ಯೋಗ ಸಂಪಾದನೆ ನಾವೇನೇ ಒಂದು ಜೀವನದಲ್ಲಿ ಕೆಲಸ ಕಾರ್ಯ ಮಾಡ್ತೀವಿ ಅಂದರೆ ಅದಕ್ಕೆ 10ನೇ ಮನೆ ಕಾರಣ ಆಗುತ್ತೆ. 10ನೇ ಮನೆ ಮತ್ತು 10ನೇ ಮನೆಯಲ್ಲಿರ್ತಕ್ಕಂಥ ಗ್ರಹ. ಇಲ್ಲಿ 10ನೇ ಮನೆ ಒಂದು ಕಟಕ ರಾಶಿ. ಆ ಕಟಕ ರಾಶಿ ಅಧಿಪತಿ ಬಂದು ಚಂದ್ರ 4ನೇ ಮನೆಯಲ್ಲಿದ್ದಾನೆ ನೋಡಿ. 10ನೇ ಮನೆ ಬಂದು ಜಲರಾಶಿ. ಜಲತತ್ವ ರಾಶಿಯಲ್ಲಿ ಕರ್ಮಸ್ಥಾನ ಬಂದಾಗ ವ್ಯವಸಾಯ ಮತ್ತು ಹೋಟೆಲ್ ಬಿಸ್ನೆಸ್ಸು ಮತ್ತು ಹಾಲಿನ ಉತ್ಪನ್ನಗಳು, ಡೈರಿ ಉತ್ಪನ್ನಗಳು, ಈ ಥರ ಒಂದು ಏನೇ ನಾವು ಬಿಸ್ನೆಸ್ಸು, ಆಯಿಲ್ ಬಿಸ್ನೆಸ್ಸು, ಈ ಥರ ಏನೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೂ ಜಲತತ್ವ ರಾಶಿಯಲ್ಲಿ ಕರ್ಮಸ್ಥಾನ ಇರಬೇಕು. ಇಲ್ಲಿ ಕರ್ಮಸ್ಥಾನಾಧಿಪತಿ ಚಂದ್ರ ನನ್ನ ಮಿತ್ರನ ಗ್ರಹ ಕುಜನ ಜೊತೆ 4ರಲ್ಲಿದ್ದಾನೆ, ಅಂದರೆ ಭೂತತ್ವ ರಾಶಿಯಲ್ಲಿದ್ದಾನೆ. ಇದು ಅಗ್ನಿ, ಇದು ಪೃಥ್ವಿತತ್ವ. ಚಂದ್ರನಿಗೆ ಪೃಥ್ವಿತತ್ವ ಮತ್ತು ಜಲತತ್ವ ಅತಿ ಹೆಚ್ಚು ಯೋಗ ಕೊಡ್ತಕ್ಕಂಥ ರಾಶಿಗಳು. ಚಂದ್ರ ಪೃಥ್ವಿತತ್ವ ರಾಶಿಯಲ್ಲಿ ಬಂದು ಕೂತ್ಕೊಂಡಿದ್ರಿಂದ ಇಲ್ಲಿ ಕುಜ ಮತ್ತು ಚಂದ್ರ ಒಂದೇ ಮನೆಯಲ್ಲಿರೋದ್ರಿಂದ ಶಶಿಮಂಗಳ ಯೋಗ ಉಂಟಾಯಿತು. ಇವರಿಬ್ಬರು ಕುಜ ಮತ್ತು ಚಂದ್ರ ಇಬ್ಬರು 4ರಲ್ಲಿ ಕೂತ್ಕೊಂಡು 10ನೇ ಮನೆಯನ್ನು ದೃಷ್ಟಿ ಕೊಟ್ಟಿದ್ದಾರೆ. ಸೊ ಕರ್ಮಸ್ಥಾನಕ್ಕೆ ದೃಷ್ಟಿ ಇದೆ. ಕರ್ಮಸ್ಥಾನಕ್ಕೆ ದೃಷ್ಟಿ ಇರೋದ್ರಿಂದ ಜಲರಾಶಿ ಆಗಿರೋದ್ರಿಂದ ವ್ಯವಸಾಯದಲ್ಲಿ ಇವರು ಏನೇ ಕೆಲಸ ಮಾಡಲಿ, ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದೇನೆ ಕೆಲಸ ಮಾಡಿದ್ರು